ಶ್ರೀಗಳ ಆದೇಶ ಬರಬೇಕು ಅಂತೇಳಿ ಅನಿವಾರ್ಯ ಕಾರಣದಿಂದ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ. ಹೀಗಾಗಿ ಇವತ್ತು ಬಂದು ಶ್ರೀಗಳ ಆಶೀರ್ವಾದ ಪಡೆಯಬೇಕು ಅಂತ ಬಂದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇರಲಿಲ್ಲ. ಸಂದರ್ಭದಲ್ಲಿ ಶ್ರೀಗಳ ಆದೇಶ ಆಯಿತು, ಉದ್ಘಾಟನೆ ಮಾಡಿ ಎರಡು ನುಡಿಗಳನ್ನು ಅರ್ಪಿಸಿ ನೀವು ಹೋಗಬೇಕು ಅನ್ನುವಂಥದ್ದು ಅವರೊಬ್ಬನೇ ಆಯಿತು. ಹೀಗಾಗಿ ಎರಡು ಮಾತುಗಳನ್ನು ತಮ್ಮ ಜೊತೆ ಹಂಚುವುದಕ್ಕೆ ನಾನು ನಿಂತಿದ್ದೇನೆ. ಮನೆಯ ಕುಲದೇವರು ರೇಣುಕಾಚಾರ್ಯರು, ಮನೆಯ ಕುಲದೇವರು ರೇಣುಕಾಚಾರ್ಯ ರಂಭಾಪುರಿಯ ಮಠದ ಭಕ್ತರು ನಾವೆಲ್ಲರೂ ಅನ್ವಯಿಗಳು ಹೇಳ್ತಾ ಇದ್ದರು. ಹಂಚೋದಂತ ಹೇಳಿ ತಾವೆಲ್ಲ ಹೆಸರು ಕೇಳಿದ್ರು. ಅವರು ನವಗುಂದ ಗದಗಿನ ನವಗುಂದ ತಾಲೂಕಿನಲ್ಲಿ ಇರ್ತಕ್ಕಂಥ ಉಕ್ಕಡಿ ಹಂಚು. ನಾನು ಚಿಕ್ಕವನಿದ್ದಾಗೆಲ್ಲ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಂಡು ಅವರು ಒಂದು ಸಲ ಹೇಳಿದರು, ವೀರಶೈವ ಧರ್ಮಕ್ಕೆ ಮೂಲ ಪುರುಷ ಯಾರು ಅಂದರೆ ಅದು ರೇಣುಕಾಚಾರ್ಯರು. ಆ ಮನೆತನ ಮನೆದೇವರು ಇದೆ ಅಂತಂದರೆ ಕುಲದೇವರು ಇಲ್ಲ ಅಂದರೆ ಆ ಮನೆತನ ಆಚರಣೆಗೂ ಕೂಡ ರೇಣುಕಾಚಾರ್ಯ ಅನಿಸುತ್ತೆ. ಬಂದಿಲ್ಲಿ ಮಾತಾಡಲಿಕ್ಕೆ ನಿಜವಾಗಿ ಹೆಮ್ಮೆ ಅನಿಸುತ್ತೆ. ಅದೇ ನಮ್ಮ ಪ್ರಶಾಂತ್ ನಮ್ಮ ಎಮ್ ಡಿ ಅವರು, ನಾನು ಅವರ ಅಧ್ಯಕ್ಷ, ಅವರು ನಮ್ಮ ಎಮ್ ಡಿ ಅವರು. ನಾನು ಅದೇ ಮಾತಾಡ್ತಾ ಇದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಜನ ನಾವು ಧರ್ಮದ ಮೂಲ ಅರ್ಥವನ್ನೇ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ವಿಪರ್ಯಾಸ. ಅಂದರೆ ನೋಡಿ, ಅಲ್ಲಿ ಮಾನವ ಧರ್ಮಕ್ಕೆ ದೇವರಲ್ಲಿ ಧರ್ಮದಿಂದಲೇ ಮಾನವಕ್ಕೆ ಶಾಂತಿ, ದೇವರ ಸಂದೇಶ ಕೊಡು ರಂಭಾಪುರಿ ಪೀಠದಿಂದ. ಈ ಸಂದೇಶ ಅಂದರೆ ನಿಜವಾದ ಧರ್ಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಧರ್ಮ. ಬೇರೆ ಅರ್ಥವನ್ನು ಅರ್ಥೈಸ್ತೇವೆ ನಾವು. ವೀರಶೈವರು ಅಂತೀವಿ, ಕೆಲವರು ಅದರಲ್ಲಿ ಮತ್ತೆ ಮುಂದೆ ಹೋಗಿ ನಾವು ಲಿಂಗಾಯತರು ಅಂತಂದರೆ, ಕೆಲವು ಧರ್ಮ ಬಂದಾಗ ನಾವು ವೈಷ್ಣವ ಪಂಥದವರು, ನಾವು ಬ್ರಾಹ್ಮಣರು, ನಾವು ಸಿಖ್ರು, ಈ ಥರವಾಗಿ ನಾವು ಮಾತಾಡ್ತೇವೆ. ಆದರೆ ಅವರು ಗುರುಗಳು ಯಾರಿದ್ದಾರೆ, ಯಾರು ಧರ್ಮ ಬೋಧನೆ ಮಾಡಿರೋದು, ಅದು ಯೇಸು ಕ್ರಿಸ್ತ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರವರಾಗಿರ್ಬೋದು, ಆ ಧರ್ಮದ ಬೋಧನೆ ಏನು ಮಾಡಿರೋದಲ್ಲ, ಎಲ್ಲರೂ ಕೂಡ ಮನುಷ್ಯನನ್ನು ಮನುಷ್ಯನಾಗಿ ಮಾಡುವಂಥದ್ದೇ ಅವರು ಪ್ರತಿಪಾದಿಸಿ ಸಂದೇಶವನ್ನು ಕೊಟ್ಟರು. ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ನಾವು ಇವತ್ತು ಅರ್ಥೈಸ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಕ್ಕಂಥ, ಬಿರುಕನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಹುನ್ನಾರಗಳನ್ನು ನಡೆದಿದ್ದಾರೆ. ವರ್ಷಕ್ಕೆ ಆಷಾಢ ಮಾಸದಲ್ಲಿ ಬಂದು ನಾನು ಕೇಳಿದೆ, ವರ್ಷಕ್ಕೆ ಆಷಾಢ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮೊನ್ನೆ ಬಿಜಾಪುರದಲ್ಲಿ ಯಾವಂತ ಗ್ರಾಮದಲ್ಲಿ ಒಂದು ಕುಗ್ರಾಮ ಗ್ರಾಮಕ್ಕೆ ಬಂದಿದ್ರಪ್ಪ. ಕೃಷ್ಣರು ಗುಲ್ಬರ್ಗಾಕ್ಕೆ ಇದೆ, ನಾನು ಗುಲ್ಬರ್ಗಾಕ್ಕೆ ಹೋಗ್ಬೇಕು ಅಂತ ಜಗದ್ಗುರುಗಳು. ಅಂದರೆ ಇಷ್ಟೊಂದು ಸಂಚಾರ ಯಾಕೆ ಮಾಡ್ತಾರೆ, ಇಷ್ಟೊಂದು ಧರ್ಮ ಬೋಧನೆ ಮಾಡ್ತಕ್ಕಂಥ ಪ್ರಯತ್ನ ಯಾಕೆ ಮಾಡ್ತಾರೆ ಅಂದರೆ, ನಾವೆಲ್ಲರೂ ಕೂಡ ಎಲ್ಲೂ ಒಂದು ಕಡೆ ನಾವು ಎಡುತ್ತಾ ಇದ್ದೀವಿ, ನಮ್ಮನ್ನು ಎಚ್ಚರಗೊಳಿಸಬೇಕಾದಂಥ ಕೆಲಸ ಇದೆಯಪ್ಪ, ಎಲ್ಲರೂ ಮನೆಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಅವ್ರ ಪ್ರಯತ್ನ ನೀತಿಗೆಟ್ಟು ನಮ್ಮನ್ನು ಎಚ್ಚರಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ಒಂದು ಕಡೆ ಅನುಷ್ಠಾನ, ಒಂದು ಕಡೆ ಲಿಂಗ ಪೂಜೆ, ಅನುಷ್ಠಾನ, ತಪಸ್ಸು, ಅದರ ಜೊತೆಯಾಗಿ ಆ ಶಿವನಿಂದ ಏನು ಆ ಒಂದು ಶಕ್ತಿಯನ್ನು ಪಡಿತಾರೋ ಅದನ್ನು ಜನರಿಗೆ ಧಾರೆ ಎಳಿಬೇಕು ಅಂತ ಇಷ್ಟೊಂದೆಲ್ಲ ಪ್ರಯತ್ನ ಮಾಡಿ ಅವ್ರನ್ನೆಲ್ಲರೂ ಮೇಲೆತ್ತುವಂಥ ಕೆಲಸ ಮಾಡುವ
ಅವರು ಮನುಷ್ಯರಾಗಿ ಬಾಳಲಿಕ್ಕೆ ಪ್ರಾರಂಭ ಆಗಲಿ ಅನ್ನುವಂಥದ್ದೇ ಅವರ ಮೂಲ ಉದ್ದೇಶ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಎಲ್ಲರೂ ಒಂದನ್ನುವಂಥ ಭಾವನೆ ಬರಬೇಕು. ನಾನು ನೋಡಿದ್ದೇನೆ, ತಪ್ಪು ತಿಳ್ಕೊಬೇಡಿ ತಾವ್ಯಾರು. ಏನಾಗಿದೆ, ಎಲ್ಲೇ ಒಂದು ನೌಕರಿ ತಗೋಬೇಕಾದ್ರೂ ಕೂಡ, ಒಂದು ಸಂಘ ಸಂಸ್ಥೆಯಲ್ಲಿ ತಗೋಬೇಕಾದ್ರೂ ಕೂಡ ನೀ ಯಾರಪ್ಪ ಅಂತ ಕೇಳುವ ಪ್ರಶ್ನೆ ಮಾಡ್ತೀವಿ. ಯಾರಪ್ಪ ಅಂತ ಕೇಳ್ತೀವಿ. ಅದರಲ್ಲಿ ಯಾರಪ್ಪ ಅಂತ ಕೇಳಿದಾಗ ಎಷ್ಟೊಂದು ವ್ಯತ್ಯಾಸ ಆಗ್ತದೆ, ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಪೂಜೆಯಲ್ಲಿ ಲಿಂಗ ನಿಷ್ಠೆ ಇಟ್ಟು ನಾವು ಬೆಳಗ್ಗೆ ಪೂಜೆ ಮಾಡ್ಕೊಳ್ತಕ್ಕಂಥ ಸಮಾಜ ಇವತ್ತು ಆ ಲಿಂಗವನ್ನು ಭಿನ್ನ ಮಾಡುವಂತಹ ಪ್ರಯತ್ನಕ್ಕೆ ನಾವು ಹಿಡಿತಾ ಇದ್ದೀವಲ್ಲ, ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅರ್ಥ ಮಾಡ್ಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಹಿಂದೆಂದಿಗಿಂತ ಬಹಳಷ್ಟು ಅಚ್ಚುಕಟ್ಟುತನದಿಂದ ಶಿಸ್ತು ಸಂಯಮಗಳನ್ನು ಅನುಸರಿಸಿ ಕಾರ್ಯಕ್ರಮ ಮಾಡಿರುವಂಥದ್ದು ಜಗದ್ಗುರುಗಳಿಗೆ ಅಷ್ಟೇ ಅಲ್ಲ, ಆಗಮಿಸಿದಂಥ ಶ್ರೀಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಭಕ್ತ ಸಂಕುಲಕ್ಕೆ ಅತ್ಯಂತ ಸಂತೋಷವನ್ನೇ ಉಂಟು ಮಾಡಿದೆ ಅಂತೇಳಿ ಭಾವಿಸ್ತಾ ಇದ್ದೆ. ಈ 5 ದಿನಗಳ ಕಾಲ ಎಷ್ಟೇ ಭಕ್ತರು ಬಂದರೂ ಕೂಡ ಅನ್ನ ದಾಸೋಹ ಯಾವುದಕ್ಕೂ ಕೂಡ ಕೊರತೆ ಇಲ್ಲದಂತೆ ದಾನಿಗಳು ಕೊಟ್ಟಂಥ ದಾನದಿಂದ ಸರ್ವಾಂಗ ಸುಂದರವಾಗಿ ಇಲ್ಲಿ ದಾಸೋಹ ಕಾರ್ಯ ನಡೆದಿದ್ದು ಜಗದ್ಗುರುಗೆ ಸಂತೃಪ್ತಿಯನ್ನು ಉಂಟು ಮಾಡ್ತಾ ಇದೆ. ಸುಭಾಷಿತಂ ಈ 3 ಮನುಷ್ಯನಿಗೆ ಬಹಳ ಮುಖ್ಯ. ಮನುಷ್ಯ ಬಾಳಿ ಬದುಕಲಿಕ್ಕೆ ನೀರು ಬೇಕು, ಅನ್ನ ಬೇಕು, ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಲಿಕ್ಕೆ ಸಜ್ಜನರ ಹಿತವಾದಂಥ ಮಾತುಗಳು ಕೂಡ ಬೇಕು. ಇವತ್ತು ಅಂಥ 3 ಆದರ್ಶ ಚಿಂತನೆಗಳು ಈ ಸಮಾರಂಭದ ವೇದಿಕೆಯಿಂದ ನಡೆದುಕೊಂಡು ಬಂದಿದ್ದನ್ನು ತಾವೆಲ್ಲ ನೋಡಿ ಸಂತೋಷಪಟ್ಟಿದೆ. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥ ಧರ್ಮ ಪೀಠಗಳ ಮೇಲೆ ಅಪಾರ ಶ್ರದ್ಧೆ ಒಲವನ್ನು ಇಟ್ಟಂಥ ಸನ್ಮಾನ್ಯ ಶ್ರೀ CS ನಾಡಗೌಡರು ಭಾರತ ನಗರದಲ್ಲಿ ಆಗಸ್ಟ್ 2ರಂದು ನಡೆಯುವಂಥ ಬಾಳೆಎಲೆ ಬಸವರಾಜರವರು ಸಂಘಟಿಸಿದಂಥ ಮತ್ತು ಅವರ ಅಂತಃಕರಣದ ಆಶೀರ್ವಾದ ಪರಿಣಾಮದಿಂದ ಇವತ್ತು ನಾವು ಈ ಉನ್ನತ ಸ್ಥಾನದಲ್ಲಿ ಇದ್ದೇನೆ ಅನ್ನುವಂಥ ಕೃತಜ್ಞತಾ ನುಡಿಗಳನ್ನು ನುಡಿದಿರುವಂಥದ್ದು ಅವರಲ್ಲಿರುವಂಥ ಗುರುಪೀಠದ ಅಭಿಮಾನಕ್ಕೆ ಅವರು ಆಡಿದಂಥ ಮಾತುಗಳು ಸಾಕ್ಷಿಯಾಗಿವೆ ಅಂತೇಳಿ ಭಾವಿಸ್ತಾ ಇದ್ದೆ. ಪ್ರಾಮಾಣಿಕ ಅಧಿಕಾರಿಗಳಾದಂಥ ಪ್ರಶಾಂತ್ ಅವರು ಪಂಚಪೀಠಗಳಂದರೆ ಅವರಿಗೆ ಪ್ರಾಣ. ಸಮಾರಂಭದಲ್ಲಿ ತನ್ನ ಎಲ್ಲ ಈ ನಾಡಿನ ಎಲ್ಲ ಜನತೆಗೆ ಚಿರಪರಿಚಿತ ವಿಜಯವಾಣಿ ಜಗತ್ತಿಗೆ ಕೊಟ್ಟಂಥ ಒಂದು ಆಧ್ಯಾತ್ಮದ ಕೊಡುಗೆ ಮತ್ತು ಸಾಮಾಜಿಕ ಚಿಂತನೆಗಳು ಬೇರೆ ಯಾವ ಧರ್ಮದಿಂದ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಜಾತಿ ಈ ಜಾತಿ ಅನ್ನದೇ ನೀತಿಯನ್ನು ಆಧರಿಸಿ, ಅವರ ನಡವಳಿಕೆಯನ್ನು ಆಧರಿಸಿ ಎತ್ತರದ ಸ್ಥಾನವನ್ನು ಕಲ್ಪಿಸಿ ಕೊಟ್ಟಂಥ ಕೀರ್ತಿ ವೀರಶೈವ ಧರ್ಮಕ್ಕೆ ಆ ಗೌರವ ಸಲ್ತಾ ಇದೆ. ಈ ಧರ್ಮದ ಮೂಲ ಸ್ಥಾಪನಾಚಾರ್ಯರಾಗಿ
ಪರಶಿವನ ಪಂಚಮುಖಗಳಿಂದ ಅವತರಿಸಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಬಹಳ ಉದಾತ್ತ ಭಾವನೆಗಳನ್ನು ಇಟ್ಕೊಂಡು ಮಾನವೀಯ ಮೌಲ್ಯಗಳನ್ನು ಜನಮನದಲ್ಲಿ ಬಿತ್ತಿ ಬೆಳೆದಂಥದ್ದನ್ನು ನಾವು ಕಾಣ್ತೇವೆ. ಧರ್ಮವನ್ನು ಕಳೆದು ಧರ್ಮವನ್ನು ಬಿತ್ತಿ ಜನರ ಬದುಕನ್ನು ಬಂಗಾರಗೊಳಿಸಿದಂಥ ಕೀರ್ತಿ